ಪ್ರಿಯಕರನ ಶವದ ಜೊತೆ ಯುವತಿ ಮದುವೆ, ಮಹಾರಾಷ್ಟ್ರದಲ್ಲಿ ಮನ ಕಲಕುವ ಘಟನೆ. ಪ್ರೀತಿ ಅಂದ್ರೇನೆ ಒಂದು ಮಾಯೆ, ವಿಶಾಲ ಪ್ರಪಂಚ. ಅದಕ್ಕೆ ಹೊತ್ತು ಗೊತ್ತು ಜಾತಿ ಗೀತೆ ಯಾವುದೂ ಇಲ್ಲ. ಬಡವ ಬಲ್ಲಿದ ಶ್ರೀಮಂತ ಇದ್ಯಾವುದರ ಅರಿವೇ ಇರಲ್ಲ. ಇದು ನಿಷ್ಕಲ್ಮಶ ಮನಸ್ಸಿನ ಭಾವನೆ, ಒಂದು ಸುಮಧುರ ಯಾನ. ಅಂತ ಪ್ರೀತಿಯನ್ನ ದೂರ ಮಾಡೋದು ಎಂದರೆ ಅದಕ್ಕಿಂತ ಪಾಪ ಇನ್ನೊಂದಿಲ್ಲ. ಮಹಾರಾಷ್ಟ್ರದಲ್ಲಿ ಇಂಥ ನಿಷ್ಕಲ್ಮಶ ಪ್ರೀತಿಯನ್ನೇ ಯುವತಿಯ ಪೋಷಕರು ಕೊಂದು ಹಾಕಿದ್ದಾರೆ. ಹೀಗಾಗಿ ಯುವತಿ ತನ್ನ ಪ್ರೇಮಿಯ ಶವವನ್ನೇ ಮದುವೆಯಾಗಿ ಕುಟುಂಬಸ್ಥರಿಗೆ ದೊಡ್ಡ ಸವಾಲನ್ನ ಹಾಕಿದ್ದಾಳೆ. ಎಸ್, ಇದು ಮಹಾರಾಷ್ಟ್ರದ ನಾಂದೇಡ್ನಲ್ಲಿ ನಡೆದ ಮನ ಕಲಕುವ ಘಟನೆ. ಆಕೆಯ ಹೆಸರು ಅಂಚಲ್ ಅಂತ. ಯಾವಾಗಲೂ ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯವಾಗಿದ್ದವಳು. ಇನ್ಸ್ಟಾಗ್ರಾಮ್ನನ್ನ ಹೆಚ್ಚು ಯೂಸ್ ಮಾಡ್ತಾ ಇದ್ದವಳು. ಅದೇ ವೇಳೆ ಜಾಲತಾಣದಲ್ಲೇ ಓರ್ವ ಯುವಕ ಪರಿಚಯವಾಗ್ತಾನೆ. ಆತನ ಹೆಸರು ಸಕ್ಷಮ್ ಅಂತ. ಇಬ್ಬರು ಇನ್ಸ್ಟಾಗ್ರಾಮ್ನಲ್ಲಿ ಚಾಟಿಂಗ್ ಶುರು ಮಾಡ್ತಾರೆ. ಬಳಿಕ ಪರಸ್ಪರ ನಂಬರ್ ಶೇರ್ ಮಾಡಿಕೊಳ್ತಾರೆ. ತುಂಬಾ ಆತ್ಮೀಯರು ಕೂಡ ಆಗ್ತಾರೆ. ಇದರ ಬಳಿಕ ಇಬ್ಬರು ಒಂದು ಸ್ಥಳ ನಿಗದಿ ಮಾಡಿಕೊಂಡು ಪರಸ್ಪರ ಭೇಟಿಯಾಗಿದ್ದಾರೆ. ಆಗ ಒಂದಷ್ಟು ಮಾತುಕತೆ ನಡೆಸಿದ್ದಾರೆ. ನಂತರ ಆತ್ಮೀಯತೆ ಹೆಚ್ಚಾಗಿದೆ. ಅದು ಪ್ರೀತಿಯಾಗಿ ಬೆಳೆದಿದೆ. ಬಳಿಕ ತಮ್ಮ ನಿವೇದನೆಯನ್ನ ಹಂಚಿಕೊಂಡಿದ್ದಾರೆ. ಇಬ್ಬರು ಒಪ್ಪಿ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. ಆಗಾಗ ಭೇಟಿ ಕೂಡ ಆಗ್ತಾ ಇದ್ರು. ಇವರಿಬ್ಬರದ್ದು ತುಂಬಾ ನಂಬಿಕೆ ಉಳ್ಳ ಪ್ರೀತಿ. ಅವರಿಗೆ ಜಾತಿಯ ಅರಿವಿಲ್ಲ. ಅದು ಅವರಿಗೆ ಬೇಕಾಗೂ ಕೂಡ ಇರಲಿಲ್ಲ. ಅವರಿಗೇನಿದ್ರು ಮನುಷ್ಯತ್ವ ಅಷ್ಟೇ ಬೇಕಿತ್ತು. ಎಲ್ಲರೂ ಒಂದೇ ಎಂಬ ಭಾವನೆ ಅವರಲ್ಲಿತ್ತು. ಹೀಗಾಗಿ ಅವರ ಪ್ರೀತಿ ಗಟ್ಟಿಯಾಗಿ ಬೇರೂರಿತ್ತು. ಆದರೆ ಅವರಿಬ್ಬರದ್ದು ಬೇರೆ ಜಾತಿಯಾಗಿತ್ತು. ಯುವಕ ತಳ ಸಮುದಾಯದವನಾಗಿದ್ದ. ಹೀಗೆ ಒಂದು ದಿನ ಅಂಚಲ್ ತಮ್ಮ ಪ್ರೀತಿಯ ಬಗ್ಗೆ ತಮ್ಮ ಕುಟುಂಬಸ್ಥರಿಗೆ ಹೇಳಿದ್ದಾಳೆ. ಯಾವುದನ್ನ ಮುಚ್ಚಿಡದೆ ಎಲ್ಲವನ್ನ ಬಿಚ್ಚಿಟ್ಟಿದ್ದಾಳೆ. ಆಗ ಕುಟುಂಬದವರು ಬೇರೆ ಜಾತಿ ಹುಡುಗ ಬೇಡ ಅಂತ ಹೇಳಿದ್ದಾರೆ. ಆದರೆ ಅದಕ್ಕೆ ಯುವತಿ ತಲೆ ಕೆಡಿಸಿಕೊಂಡಿರಲಿಲ್ಲ. ಯಾವತ್ತೋ ಒಂದು ದಿನ ಒಪ್ಪಿಕೊಳ್ಳಬಹುದು ಎನ್ನುವ ಭರವಸೆಯಲ್ಲಿದ್ಲು. ಇದರ ಮಧ್ಯೆ ಯುವತಿ ಕುಟುಂಬಸ್ಥರು ಯುವಕ ಅಂಚಲ್ ಜೊತೆ ತುಂಬಾ ಚೆನ್ನಾಗಿದ್ರು. ಮಾತನಾಡಿಸ್ತಾ ಇದ್ರು, ಒಟ್ಟಿಗೆ ಊಟ ಮಾಡ್ತಾ ಇದ್ರು. ಹೀಗಾಗಿ ಎಲ್ಲವೂ ಸರಿ ಹೋಗಬಹುದು ಎಂದು ಅಂಚಲ್ ನಂಬಿದ್ರು. ಆದರೆ ಅಲ್ಲಿ ಆಗಿದ್ದೇ ಬೇರೆ. ಈ ಅಂಚಲ್ ಕುಟುಂಬಸ್ಥರು ಸಕ್ಷಮ್ ಸಹವಾಸ ಬಿಟ್ಟು ಬಿಡು ಅಂತ ಹೇಳಿದ್ದಾರೆ. ಆದರೆ ಈಕೆ ಅದನ್ನ ಕೇಳಲಿಲ್ಲ. ಹೀಗಾಗಿ ಸಕ್ಷಮ್ ವಿರುದ್ಧ ಸುಳ್ಳು ದೂರು ದಾಖಲಿಸುವಂತೆ ಪೊಲೀಸ್ ಠಾಣೆಗೆ ಬಲವಂತವಾಗಿ ಕರೆದೊಯ್ದಿದ್ದಾರೆ. ಆದರೆ ಅಲ್ಲೂ ಕೂಡ ಆಕೆ ನಿರಾಕರಿಸಿದ್ದಾಳೆ. ಆಗ ಪೊಲೀಸರು, ನೀವು ಹೇಗೋ ಕೊಲೆ ಮಾಡಿ ಇಲ್ಲಿಗೆ ಬರ್ತಲೇ ಇರ್ತೀರಿ, ಸಕ್ಷಮ್ನನ್ನ ಯಾಕೆ ಕೊಲ್ಲಬಾರ್ದು ಎಂದು ಯುವತಿಯ ಕುಟುಂಬಸ್ಥರನ್ನ ಪ್ರಶ್ನೆ ಮಾಡಿದ್ದಾರಂತೆ. ಅದಕ್ಕೆ ಸಹೋದರ, ನಾನು ಸಂಜೆಯೊಳಗೆ ಅವನನ್ನ ಕೊಂದು ನಿಮ್ಮ ಬಳಿಗೆ ಬರುತ್ತೇನೆ ಎಂದು ಹೇಳಿ ಬಂದಿದ್ದಾನಂತೆ. ಇಲ್ಲಿ ಪೋಷಕರ ಕುಮ್ಮಕ್ಕು ಕೂಡ ಮರ್ಯಾದ ಹತ್ಯೆಗೆ ಕಾರಣವಾಗಿದೆ ಎಂದು ಆರೋಪಿಸಲಾಗಿದೆ. ಇನ್ನು ಪೊಲೀಸ್ ಠಾಣೆಗೆ ಹೋದ ದಿನವೇ ಅಂಚಲ್ ಅವರ ಕಿರಿಯ ಸಹೋದರ ಹಿಮೇಶ್ ಹಾಗೂ ಸಕ್ಷಮ್ ನಡುವೆ ವಾಗ್ವಾದ ನಡೆದಿದೆ. ಸಕ್ಷಮ್ ಮೇಲೆ ಹಿಮೇಶ್ ಗುಂಡು ಹಾರಿಸಿದ್ದಾನೆ ಎಂದು ಹೇಳಲಾಗಿದೆ. ಗುಂಡು ಸಕ್ಷಮ್ನ ಪಕ್ಕೆ ಎಲುಬುಗಳಿಗೆ ತಾಗಿತ್ತು. ಅಲ್ಲದೆ ತಂದೆ ಕೂಡ ಸೇರಿ ಹಲ್ಲೆ ಮಾಡಿದ್ದಾರಂತೆ. ಆಗ ಸಕ್ಷಮ್ ನರಳಿ ಪ್ರಾಣವನ್ನ ಬಿಟ್ಟಿದ್ದಾನೆ. ಮರುದಿನ ಸಂಜೆ ಸಕ್ಷಮ್ ಅವರ ಅಂತ್ಯಕ್ರಿಯೆಗೆ ಸಿದ್ಧತೆ ನಡೀತಾ ಇರುವಾಗ ಅಂಚಲ್ ಅವರ ಮನೆಗೆ ಹೋಗಿದ್ದಾಳೆ. ಶವದ ಮುಂದೆ ಗೋಗರಿಯುತ್ತಾ ಕಣ್ಣೀರು ಹಾಕಿದ್ದಾಳೆ. ಅವಳ ಕಣ್ಣೀರು ನೋಡಿದ್ರೆ ಎಂಥವರ ಕರುಳು ಚುರುಕ್ ಅನ್ನುತ್ತೆ. ಅಷ್ಟೇ ಅಲ್ಲ, ಅಂಚಲ್ ತನ್ನ ಪ್ರಿಯತಮನ ಶವದ ಜೊತೆ ಮದುವೆ ಕೂಡ ಆಗಿದ್ದಾಳೆ. ಹಣೆಗೆ ಕುಂಕುಮ ಇಟ್ಟು ತಮ್ಮ ಕುಟುಂಬಸ್ಥರ ವಿರುದ್ಧ ಕೂಗಾಡಿದ್ದಾಳೆ. ನಾನು ಇದ್ರೂ ಸತ್ರು ಸಕ್ಷಮ್ ಪತ್ನಿಯಾಗಿ ಸಾಯುತ್ತೇನೆ, ನಾನು ಸಕ್ಷಮ್ ಮನೆಯಲ್ಲೇ ಆತನ ಪತ್ನಿಯಾಗಿ ಇರುತ್ತೇನೆ ಎಂದು ಶಾಕ್ ನೀಡಿ ಕುಟುಂಬಸ್ಥರಿಗೆ ಸವಾಲನ್ನ ಹಾಕಿದ್ದಾಳೆ. ಯುವತಿಯ ಕುಟುಂಬಸ್ಥರು ಮದುವೆಗೆ ಒಪ್ಪಿದ್ರೆ ಇದೆಲ್ಲ ಆಗ್ತಲೇ ಇರಲಿಲ್ಲ. ಎಲ್ಲರೂ ನೆಮ್ಮದಿಯಾಗಿ ಇರಬಹುದಿತ್ತು.
ಆದರೆ ಈಗ ಕೊಲೆ ಮಾಡಿ ಜೀವನವನ್ನೇ ಹಾಳು ಮಾಡಿಕೊಂಡಿದ್ದಾರೆ ಹಾಗೂ ಮಗಳ ಭವಿಷ್ಯವನ್ನ ಕೂಡ ಹಾಳು ಮಾಡಿ ಕಣ್ಣೀರಿನಲ್ಲಿ ಕೈ ತೊಳೆಯುವಂತೆ ಮಾಡಿದ್ದಾರೆ. ಹೀಗಾಗಿ ಇಂಥ ಪೋಷಕರು ಇದ್ದರೆಷ್ಟು ಬಿಟ್ಟರೆಷ್ಟು ಅಂತ ಜಾಲತಾಣದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯ ಇದೀಗ ಆರೋಪಿಗಳಾದ ಅಂಚಲ್ ಸಹೋದರ ಹಿಮೇಶ್, ಸಾಹಿಲ್, ಅವರ ತಂದೆ ಗಜಾನನ ಮಾಮೇದ್ವರ್ ಮತ್ತು ಇತರ ಮೂವರನ್ನು ಬಂಧಿಸಲಾಗಿದೆ. ಇವರೆಲ್ಲರೂ ಕ್ರಿಮಿನಲ್ ಹಿನ್ನೆಲೆಯನ್ನ ಹೊಂದಿದ್ದಾರೆ ಎಂಬುದು ತಿಳಿದು ಬಂದಿದೆ. ಏನೇ ಆಗಲಿ, ಸಮಾಜದಲ್ಲಿ ಜಾತಿ ಪಿಡುಗು ಇನ್ನೂ ಜೀವಂತವಾಗಿರೋದು ನಮ್ಮ ದುರದೃಷ್ಟಕರ. ಇಂಥ ಸ್ಥಿತಿ ಇದ್ರೂ ಮೀಸಲಾತಿ ತೆಗೀರಿ ಅಂತ ಬೊಬ್ಬೆ ಹೊಡೆಯುತ್ತಾರೆ. ಆದರೆ ಇಂಥ ಗೊಡ್ಡು ಪ್ರಕರಣಗಳು ಆದಾಗ ಯಾವೊಬ್ಬ ಬಾಯಿ ಬಿಡಲ್ಲ ಅನ್ನೋದು ಸತ್ಯ.